ಪುನೀತ ಕನ್ನಡಿಗರಿಗೂ ನಮಸ್ಕಾರ. ಇದು ಫ್ರೈಡೇ ಮೆನು ಲಾಗ್ ಆಗಿರುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟ್ ಆಗಿರೋ ದೋಸೆನ ಮಾಡ್ಕೊಂಡಿದ್ದೆ. 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ರವೆ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾನ ಹಾಕ್ಕೊಂಡು ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ದೋಸೆ ಬ್ಯಾಟರ್ನ ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ಲಮ್ಸ್ ಇಲ್ದರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಲಮ್ಸ್ ಇಲ್ದರೆ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ದೋಸೆ ಹಾಕಬೇಕಾದ್ರೆ ದೋಸೆ ಚೆನ್ನಾಗಿ ಬರುತ್ತೆ, ಎಲ್ಲೂ ದೋಸೆ ಕಿತ್ತೋಗಲ್ಲ. ಇನ್ನು ಪಲ್ಯಗೆ ಹುಚ್ಚೆಳ್ಳು ಹಾಕ್ಕೊಂಡು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಹುಚ್ಚೆಳ್ಳು ಹಾಕಿ ಕುಂಬಳಕಾಯಿ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ದೋಸೆ ಬ್ಯಾಟರ್ ಒಂದು 10 ನಿಮಿಷ ಬಿಟ್ಟಿದ್ನಲ್ವ, ಅದು ಚೆನ್ನಾಗಿ ಸೆಟ್ ಆಗಿತ್ತು. ಇನ್ನು ದೋಸೆ ಹಾಕೋಣ ಅಂತ ತವನ ಕಾಯಕ್ಕಿಟ್ಟಿದ್ದೆ. ನಮ್ಮ ಮನೇಲಿ ದೋಸೆ ಬ್ಯಾಟರ್ ಖಾಲಿ ಆದಾಗ ಈ ಥರ ದೋಸೆನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊತೀನಿ. ಸಿಂಪಲ್ಲಾಗೂ ಇರುತ್ತೆ ಆ್ಯಂಡ್ ಹೆಲ್ದಿನೂ ಕೂಡ. 1 ವೀಕ್ಗೆ ಬ್ರೇಕ್ಫಾಸ್ಟ್ ಏನು ಬೇಕು ಅಂತ ಹೇಳಿ ನಾನು ಸಂಡೇನೇ ಲಿಸ್ಟ್ ಮಾಡಿರ್ತೀನಿ. ಯಾಕಂದರೆ ಮಂಡೆಯಿಂದ ಸ್ಯಾಟರ್ಡೇವರೆಗೂ ಯಾವುದೇ ರೀತಿ ಕನ್ಫ್ಯೂಷನ್ ಇರಕೂಡ್ದು. ಯಾವ ಬ್ರೇಕ್ಫಾಸ್ಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋ ತಲೆನೋವು ಇರಕೂಡ್ದು ಅಂತೇಳಿ ಸಂಡೇನೇ ನಾನು ಆ ಚಾಟ್ನ ಪ್ರಿಪೇರ್ ಮಾಡಿ ಇಟ್ಕೊತೀನಿ. ಆ್ಯಂಡ್ ಅದರ ಪ್ರಕಾರ ಫ್ರೂಟ್ಸು, ವೆಜಿಟೇಬಲ್ಲು ಆ್ಯಂಡ್ ಏನೇನು ಬೇಕೋ ಸಂಡೇ ಹೊತ್ತಲೇ ಸ್ಟೋರ್ ಮಾಡ್ಕೊತೀನಿ.